ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸುತ್ತಾ ಇವತ್ತೊಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ ನಾವು. ಹಾಗೆ ಪತ್ರಿಕೆ ತಿರುಗಿ ಹಾಕೊಂಡು ಒಂದು ಪತ್ರಿಕೆಯಲ್ಲೇ ನಮ್ಮ ಪ್ರಭಾಕರ್ ಕೋರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಜನ ಮತ್ತು ಒಂದು ದೊಡ್ಡ ಸಾಹಸ ಮಾಡಿದ್ದಾರೆ, ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಕೇಳಿ, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ, ಅದು ಚರ್ಚೆನೂ ಇಲ್ಲಿ ಮುಖ್ಯ ಅಲ್ಲ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ ಜೊತೆಗೆ ಇನ್ನೊಬ್ಬರು ಅರವಿಂದ್ ಮೆಳ್ಳಿಗೇರಿ ಅಂತೇಳಿ ಅಧ್ಯಕ್ಷರು XQ ಸಂಸ್ಥೆ, ಇವರಿಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಒಂದಿಷ್ಟು ಚರ್ಚೆ ಮಾಡಬೇಕು ಅನಿಸ್ತು ನನಗೆ. ಯಾಕಂದ್ರೆ ಉದ್ಯೋಗಿ ಬದಲು ಉದ್ಯೋಗದಾತರಾಗಿ ಎಂಪ್ಲಾಯಿ ಆಗಬೇಡ್ರಿ, ನೀವು ಇಂಡಸ್ಟ್ರಿ ತಗೊಂಡಂಥ ಉದ್ಯೋಗದಾತರಾಗಿರಿ ಅಂತ ಮಾತಾಡಿದ್ದಾರೆ. ಅವರಿಬ್ಬರಲ್ಲಿ ಒಂದು ಅರ್ಥ ಇತ್ತು, ಆ ಟೈಟಲ್ ಮಾಡಿದ್ದಾರೆ. ಅದನ್ನು ಅದರ ನೆಲೆಯಲ್ಲಿ ಒಂದಿಷ್ಟು ಮಾತುಕತೆ ಇವತ್ತು ನಿಮ್ಮೊಂದಿಗೆ. ಯಾಕಂದರೆ ಮಾತಾಡೋದು ಭಾಳ ಸುಲಭ, ಆದರೆ ಅದನ್ನು ಅನುಷ್ಠಾನಗೊಳಿಸೋದು, ಅದನ್ನು ಅನುಭವಿಸೋದು ಗೊತ್ತಾಗ್ತದೆ. ಆ ನೆಲೆಯಲ್ಲೇ ವೈಯಕ್ತಿಕವಾಗಿ ತಾನು ಬೆಳೆಯುವುದು ದೊಡ್ಡದಲ್ಲ. ವೆರಿ ಗುಡ್, ಫಂಟಾಸ್ಟಿಕ್ ವ್ಯೂ, ಏನು ಪ್ರಶ್ನೆ ಇಲ್ಲ, ಸರಿ ಅದ. ಸಮುದಾಯದ ಪ್ರಗತಿಯಲ್ಲಿ ಕೈ ಜೋಡಿಸಿ ಬೆಳೆದಾಗ ಸಾಧನೆ ಸಾಧ್ಯವಾಗುತ್ತದೆ. ಸಮುದಾಯ ಜೋಡಿ ಅವ್ರನ್ನ ಬೆಳೆಸ್ಕೊಂಡು ನಾವು ಹೋಗ್ಬೇಕಂದಾಗ ಸಾಧನೆಪ್ಪ ಅದು, ಆಗ ಅವರು ಉತ್ತಮರಾಗಲು ಸಾಧ್ಯ. ಪ್ರಭಾಕರ್ ಕೋರೆ ಈ ಸ್ಟೇಟ್ಮೆಂಟ್ ಅದೇ. ಈ ಸ್ಟೇಟ್ಮೆಂಟ್ ಭಾಳ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ಬಗ್ಗೆ ನಾನು ಈ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಹೋಗ್ತಾ ಇಲ್ಲ, ವ್ಯಾಖ್ಯಾನ ಮಾಡ್ತಾ ಇಲ್ಲ. ನಾನು ಹೇಳ ಬಯಸೋದೇನಪ್ಪ ಅಂತಂದ್ರೆ, ಇದು ಪ್ರಭಾಕರ್ ಕೋರಿ ಅವರಂತಹ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಾತಾಡೋದಕ್ಕೆ ಯೋಗ್ಯದ. ಆದರೆ ಒಬ್ಬ ಇವತ್ತು ವೃತ್ತಿಪರ ಕೋರ್ಸ್ನ ಇವತ್ತು MBBS ಮಾಡಿದಂಥ ಒಬ್ಬ ಬಡ ಕೂಲಿಕಾರನ ಮಗ ಏನೋ ಸಾಲ ಸೋಲ ಹೀಗೆಲ್ಲ ಮಾಡಿ ಒದ್ದಾಡಿ ಒಂದು MBBS ಯಾವುದೋ ಟೆಕ್ನಿಕಲ್ ಕೋರ್ಸು ಯಾವುದೋ ವೃತ್ತಿಪರ ಕೋರ್ಸನ್ನು ಮಾಡ್ತಾನೆ. ಅವ್ನು ಸ್ವಂತ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಅದ ಅನ್ನೋದು ಇವತ್ತು ನಾನು ಚರ್ಚೆ ಮಾಡ್ಬೇಕಂತ ಬಯಸ್ತಾ ಇದ್ದೀನಿ. ಯಾಕಂದರೆ ಇದು ಮೂಲತಃ ಕೇವಲ ಈ ದೇಶದ 10% ಜನರಿಗೆ ಅನ್ವಯ ಆಗುವಂಥ ವಿಚಾರ. ಒಳಗೆ 90% ಅವ್ರ ಬಗ್ಗೆ ಮಾತು ಇರಲಿಲ್ಲ. ಯಾಕಂದ್ರೆ ಅವ್ರು ಕೂಲಿ ಮಾಡ್ತಾರೆ, ಇರಲಿ ಹೊಲದ ಮನೆ ಕೆಲಸ ಎಲ್ಲ ಮಾಡ್ತಾರೆ. ಇಂಥ ಇವ್ರು ಕಟ್ಟಿದಂಥ ಸಂಸ್ಥೆಗಳೆಲ್ಲ ಒಂದು ಕೂಲಿ ಗೀಲಿ ಮಾಡಿಕೊಂಡು ಕಸ ಹೊಡಿಕೊಂಡು ಬದುಕೊಂದು ಜನ 90% ಇರ್ತಾರೆ ಈ ದೇಶದಲ್ಲೇ. ಅವ್ರ ಬಗ್ಗೆ ಇರಲಿಲ್ಲ. ಇವ್ರು ಮಾತಾಡಿದ್ದು ವೆಲ್ ಎಜುಕೇಟೆಡ್ ಜನಕ್ಕೆ ನಾವು ಉದ್ಯೋಗದಾತರಾಗಿರಿ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಆದರೆ ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿದ್ದು ಎಲ್ಲದಕ್ಕೂ ಹಣ. ಒಬ್ಬ MBBS MD ಮುಗಿಸಿ ಬಂದಂಥವಾಗ ಸಾಲ ಸಿಗ್ತದಿಲ್ಲ ಅಂತಲ್ಲ, ಆದರೆ ಆದರೆ ಎಲ್ಲರಿಗೂ ಸಾಲ ಸಿಗ್ತದೇನೋ ಅಂತೇಳಿ. ಯಾಕಂದ್ರೆ ಒಬ್ಬ ಆರ್ಥಿಕವಾಗಿ ಪೂರ್ತಿ ವೀಕ್ ಇದೆ ಅಂತ ಇವರೆಲ್ಲ ಕಲಿಯೋರು ಯಾರು ಇಲ್ಲೇ ಈ ಒಂದು ಕೋರಿಯವ್ರು ಕಟ್ಟಿದ ಸಂಸ್ಥೆಗಳಿಗೆ ಕಲಿಯೋರು ಯಾರಪ್ಪ, ಎಜುಕೇಷನ್ ಪಡೆಯೋರು ಯಾರು, ಹೈಯರ್ ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ ಪಡೆಯೋರು ಯಾರು, ದುಡ್ಡಿದ್ದಂಥವರು. ಈ ದುಡ್ಡಿಲ್ಲದಂತಹ ವ್ಯಕ್ತಿ, ಕೆಳ ಮಧ್ಯಮ ವರ್ಗದಿಂದ ಬಂದಂಥ ವ್ಯಕ್ತಿ ಒಂದು ಹಾಸ್ಪಿಟಲ್ ಹಾಕಬೇಕಾದ್ರೆ ಅವ್ರಿಗೆ ಏನೇನು ಬೇಕು ಏನೇನು ಬೇಡ, ಎಷ್ಟು ಕಷ್ಟ ಸಾಧ್ಯದ ಅವನಿಗೆ, ಆ ಪ್ರಮಾಣದಲ್ಲಿ ನಮ್ಮ ಬ್ಯಾಂಕ್ಗಳು ಸಾಲ ಕೊಡ್ತಾವ ಅನ್ನೋ ಒಂದು ಮೊದಲೇ ದೊಡ್ಡ ಪ್ರಶ್ನೆ. ಆದರೆ ಇನ್ನುಳಿದ ಟೆಕ್ನಿಕಲ್ ಕೋರ್ಸ್ಗಳು ಮಾಡ್ಕೊಂಬಂದಂಥವ್ರು ಸ್ವತಃ ಏನೋ ಮಾಡಬೇಕಂತ ಸಾಹಸ ಮಾಡ್ತಾ ಇರ್ತಾರೆ. ಬ್ಯಾಂಕರ್ಸ್ ಮೊದಲಿಗೆ ಅಲ್ಲೇ ಅಡ್ಡಗಾಲ ಶುರುವಾಗ್ತದೆ. ಓಡಾಡ್ಸೋರು ಕಲಿ ಮುಂದಿನ ಥರ ತೊಂದರೆ ರೀ, ಸಾಲ ಸೋಲ ಮಾಡಿ ಕರೀದು ಬಡ ಮಕ್ಕಳು ಕಲಿಯೋದು. ಏನೋ ಪ್ರತಿಭಾವಂತರು ಇರ್ತಾರಿಲ್ಲ ಅಂತಲ್ಲ, ಎಲ್ಲರಿಗೂ ಕನಸುಗಳು ಇರ್ತಾವೆ. ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೇನಾಗಬೇಕು, ಸಂಸ್ಥೆ ಕಟ್ಟಬೇಕು, ನಾವೊಬ್ಬ ಕಂಪ್ನಿ ಓನರ್ ಆಗಬೇಕು, ನಾನೊಬ್ಬ ಅದಾನಿ ಆಗಬೇಕು, ಅಂಬಾನಿ ಆಗಬೇಕು, ಯಾರಿಗಿಲ್ಲ ನಾನೊಬ್ಬ ಕೋರೆ ಆಗಬೇಕು. ಆದರೆ ಕೋರೆ ಆಗೋದು ಒಬ್ಬರ ಕಾರಣ ಅಲ್ಲ. ಕೋರೆ ಅವ್ರ ಹಿಂದೆ ಸಪ್ತ ಋಷಿಗಳು ಬರ್ತಾರೆ. ಅವ್ರ ಜೀವನ ಬಗ್ಗೆ ನಾವು ಮಾತಾಡಬೇಕಾಗಿದೆ ಮುಖ್ಯವಾಗಿ. ಆ ಸಪ್ತ ಋಷಿಗಳು ಒಂದು ದೊಡ್ಡ ಬೇಸ್ ಹಾಕಿಬಿಟ್ಟಿದ್ರು ಅವ್ರಿಗೆ. ಅದ್ರ ಜೊತೆಗೆ ಸಮುದಾಯದ ಬೆನ್ನಾಯ್ತು. ಆಮೇಲೆ ಕೋರೆಯವರು ಅವರು. ಈ ಕೋರೆಯವರು ಹೇಳ್ಬೋದು ಆ ಮಾತನ್ನು, ನಾನು ಸಮುದಾಯ ನೆಪಿಸಿದ್ದೀನಿ ಅನ್ನೋ ಮಾತಾಡ್ಬೋದು. ಆದರೆ ಸಪ್ತ ಋಷಿಗಳು ಕಟ್ಟಿದಂಥ ಕೇಳಿ ಅದು ಅಸಾಮಾನ್ಯ ಆಗಿತ್ತು. 7 ಜನ ತಮ್ಮ ಇಡೀ ಜೀವನವನ್ನು ಅದ್ರ ಕಳೆದ ಲೋವರ್ ಮಿಡಲ್ ಕ್ಲಾಸ್ ಮೇಲೆ ಬಂದಂಥವ್ರು ಬುದ್ಧಿವಂತರು ಎಲ್ಲರೂ ಕಟ್ಟಿ ಅವ್ರು 7 ಜನ. ಈಗ ಅಲ್ಲಿ ಇವ್ರು ಬಂದುಕೊಂಡು ತಮ್ಮ ಒಂದು ಏನಪ್ಪ ಅಂತಂದ್ರೆ ತಮಗೆ ಬೇಕಾದಂಥವ್ರು ಇಟ್ಟುಕೊಂಡು ಕೇಳಿ ಇನ್ನೊಬ್ರು ಯಾರು ಹಸ್ತಕ್ಷೇಪ ಮಾಡಿದಾಗ ತಾವು ನಿರಂತರ ಕಾರ್ಯದರ್ಶಿಯಾಗಿ ಉಳಿಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರು ಇವೆಲ್ಲ ಮಾತುಗಳು ಸುಲಭ ರೀ. ಆದರೆ ಒಬ್ಬ ಹೊಸದಾಗಿ ಶುರು ಮಾಡೋರಿಗೆ ಎಷ್ಟು ಮಂದಿ ಇಂಥ ಒಂದು ಅಪಾರ್ಚುನಿಟಿ ಸಿಗ್ತದೆ. ಯಾಕಂದ್ರೆ ಹೇಳಿದೆ ನಿಮಗೆ, ಇಲ್ಲಿ 90% ಜನ ಮೊದಲು ಕಲಿಯೋಕೆ ಸಾಧ್ಯ ಇಲ್ಲ. ಅವರು PUC ತಲೆ ಕಲಿಯೋದು ಸಾಧ್ಯ ಇಲ್ಲ ಮಕ್ಕಳಿಗೆ. ಯಾಕಂದ್ರೆ PUC ಸೈನ್ಸ್ ಕಲಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ರೀ, ಯಾವ ರೀತಿ ಖರ್ಚು ಬರ್ತದೆ ಆ ಕಲಿಯೋ ಮಕ್ಕಳಿಗೆ ಗೊತ್ತು, ಕಲಿಸೋ ತಂದೆ ತಾಯಿ ಗೊತ್ತು. ಅದರಲ್ಲಿ ಇವತ್ತು ಕಾಸ್ಟ್ಲಿ ಎಲ್ಲ ಪ್ರೈವೇಟೈಸೇಷನ್. ಕನ್ನಡ ಸರಿಯಾಗಿ ಗೌರ್ಮೆಂಟ್ ಸ್ಕೂಲ್ದಾಗ ಕಲ್ತವ್ರು ಆಗಿದ್ದಾರೆ ಅಂತ ನಮ್ಮ ಇವ್ರ ಬಗ್ಗೆ ಕೊಟ್ಟರು, ಅರವಿಂದ್ ಮೆಳ್ಳಿಗೇರಿ ಅವ್ರಿಗೆ. ಮೆಳ್ಳಿಗೇರಿ ಅವ್ರು ಸಪೋಸ್ ಇವತ್ತು ಹುಟ್ಟಿದ್ರಪ್ಪ ಅಂತಂದ್ರೆ, ಬಡತನ ಕುಟುಂಬದಲ್ಲಿ ಹುಟ್ಟಿದ್ರಂದ್ರೆ ಅವ್ರಿಗೆ ಇದು ಅಸಾಧ್ಯ ಆಗ್ತಿತ್ತೇನೋ ಅಂತ ಅನಿಸ್ತದೆ. ಹೌದು, ಸಾಹಸಿಗರಿದ್ದಾರೆ, ಸಾಹಸ ಮೆಚ್ಚು ನಾವು. ಆದರೆ ಇಲ್ಲಿ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಕೇವಲ 10% ಬೇಸಿಕ್ ಏನಾದರೂ ಇರಬೇಕು ಅವ್ರಿಗೆ. ಒಬ್ಬ ಗಾಡ್ ಫಾದರ್ ಬೇಕು, ಅಂಥವ್ರು ಏನೋ ಸಾಧ್ಯ ಮಾಡೋಕ್ಕೆ ಸಾಧ್ಯದ. ಮತ್ತು ಅವ್ರನ್ನ ಹಂಬಲೂ ಬೇಕು, ಆ ಮತ್ತು ಬೇರೆ ಛಲನೂ ಬೇಕು. ಛಲ ಬೇಕು ಶರಣಂಗೆ ಅನ್ನುವಂಗೆ ಛಲ ಇರಬೇಕು. ನಾವು ಮಾಡಿ ತೋರಿಸ್ತಾ ನೋಡೋದು ಅದು ಎಲ್ಲರಲ್ಲೂ ಬರೋದಿಲ್ಲ.
ಭಾಳ ಕಷ್ಟ. ಎಷ್ಟೋ ಮಕ್ಕಳು ನಮಗೇನು ಮಾಡಿದ್ರೆ ಅವೆಲ್ಲ ಸಾಧ್ಯ ಆಗೋದಿಲ್ಲ ಅಂತೇಳಿ ವಿದೇಶ ಹೋಗ್ತಾ ಇದ್ದಾರೆ ರೀ, ಇಲ್ಲಿ ಕಲಿತ ಮಾಡಿ. ಯಾಕಂದ್ರೆ ವಾತಾವರಣ ಇಲ್ಲಿಲ್ಲೇ ಒಂದು ಏನೋ ಇಂಡಸ್ಟ್ರಿ ಮಾಡ್ತಾನೋ ಮತ್ತೇನು ಮಾಡ್ತಾನೋ ಕಾಂಪಿಟೇಷನ್ ಸ್ಟಾರ್ಟ್, ಅದಕ್ಕೆ ಅನುಕೂಲ ಆಗುವಾಗ ನಮ್ಮ ಮಾರ್ಕೆಟ್ ಇಲ್ಲ. ಹೀಗಾಗಿ ಇಲ್ಲಿವರೆಗೆ ಈ 10 ವರ್ಷಗಳಲ್ಲಿ ಅದರಲ್ಲೂ ಲೆಕ್ಕಪತ್ರದ ಪ್ರಕಾರ 80 ಲಕ್ಷ ವಿದ್ಯಾರ್ಥಿಗಳು ನಮ್ಮ ದೇಶ ಬಿಟ್ಟು ಹೋಗಿದ್ದಾರೆ. ಯಾಕೆ ಹೋದರು? ಇವ್ರಿಗೆಲ್ಲರಿಗೂ ಇಲ್ಲಿ ನಮ್ಗೆ ಇಂಡಸ್ಟ್ರಿನೋ ಮತ್ತೇನೋ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರೆ, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಿಶ್ಚಿತವಾಗಿ ಅವ್ರು ಇಲ್ಲೇ ಉಳಿತಿದ್ರು. ಇಂಥವ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿತ್ತು. ಇವತ್ತು ಹೇಳೋದು ಭಾಳ ಸುಲಭ, ಇವತ್ತು ವ್ಯವಸ್ಥೆ ಬದಲಾಯಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಕೋರಿಯೋಕ್ಕೆ ಸಾಧ್ಯ ಇದೆ. ಯಾಕಪ್ಪ ಅಂದ್ರೆ ಅತ್ಯಂತ ಬಡ ಕೂಲಿಕಾರ ಲಿಂಗಾಯತರು ಇಲ್ಲ, ಲಿಂಗಾಯತ ಸೊಸೈಟಿ ಅದ. ಆ ಅತ್ಯಂತ ಬಡ ಲಿಂಗಾಯತ ಕುಟುಂಬದ ಒಂದು 10 ಹುಡುಗರಿಗೆ ಪ್ರತಿ ವರ್ಷ MBBS ಫ್ರೀ ಶೀಟ್ ಕೊಡ್ಲಿಕ್ಕೆ ಆಗ್ತದನ, 5 ವರ್ಷ ಅಂತ ಮಿನಿಮಮ್ ಫ್ರೀಯಾಗಿ ಕಲಿಸ್ಲಿಕ್ಕೆ ಸಾಧ್ಯ ಆಗ್ತದನ. ಅಂಥವ್ರು ಏನಾದ್ರು ಲಿಸ್ಟ್ ಅವ್ರು ಬಿಡುಗಡೆ ಮಾಡಲಿ, ಭಾಳ ಸಂತೋಷ. ನೋಡೋಣ ಅವ್ರನ್ನ. ಉಳಿದ ಜಾತಿ ಬೇಕಾಗಿಲ್ಲ, ಯಾಕಂದ್ರೆ ಜಾತಿ ನೆಲಗಟ್ಟೆ ಮೇಲೆ ಕೆಟ್ಟಿದ್ದಾರೆ ಕರ್ನಾಟಕ ಲಿಂಗಾಯತ ಸೊಸೈಟಿ, KLE ಎಜುಕೇಷನ್ ಸೊಸೈಟಿ. ಆದರೆ ನಾವು ಇವತ್ತು ಕೇಳೋದಿಲ್ಲಪ್ಪ ಯಾರಿಗೆ. ಇವತ್ತು ದವಾಖಾನೆಯಲ್ಲಿ ಅವರು KLE ದವಾಖಾನೆಯಲ್ಲಿ ನೀವೇನೋ ಪಡಿಬೇಕಾಗಿದ್ದರು, ಇವತ್ತೊಂದು ಸ್ವತಃ ಒಬ್ಬ BPL ಕಾರ್ಡದವರು ಒಂದು ಏನಪ್ಪ ಈಗ ಸ್ಟಂಟ್ ಅಂತ ಬರ್ತದೆ ಅಥವಾ ಹಾರ್ಟದ ಆಪ್ರೇಷನ್ ಅಂತ ಬರ್ತದೆ, ಅವು ಅತ್ಯಂತ ಬಡೋ. ಅವಾಗ ಇದನ್ನು ನಾವು ಉದಾಹರಣೆ ಸಹಿತ ಕೊಡ್ಬೋದೇನೋ. ಆದರೆ ಪಾಪ ಅವ್ರು ಹೇಳಿಕ್ಕೆ ಬರೋದಿಲ್ಲ. ಅವರ 2 ಲಕ್ಷ ಅಷ್ಟು ಬರ್ತದೆ ಗೌರ್ಮೆಂಟಿಂದ. ಅದನ್ನು ಮತ್ತೆ 20-30 ಸಾವಿರ ರೂಪಾಯಿ ಈ KLE ಸಂಸ್ಥೆಯವರು ಹರ್ಕೊಳ್ಳೋದನ್ನು ಅದು ಪಡ್ಕೊ. ಇದು ಒಂದೇ ಅಲ್ಲ, ಇನ್ನೊಂದು ಸಂಸ್ಥೆನೂ ಅದ. ಅಂಥವೆಲ್ಲ ಸಂಸ್ಥೆಗಳು ಇವೇನು ಖಾಸಗೀಕರಣದ ಅದಾವಲ್ಲ, ಖಾಸಗಿ ಸಂಸ್ಥೆಗಳು ಅಲ್ಲೂ ಸಹಿತ ಕತ್ತರಿ ಆಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದಾಗ ಇವರು ಹೇಳುವಂಥ ಮಾತು ಎಷ್ಟು ಮಕ್ಕಳಿಗೆ ಅನ್ವಯ ಆಗ್ತದೆ ಅಂತೇಳಿ. ಕನಸುಗಳನ್ನು ತೋರಿಸೋಕ್ಕಿಂತಲೂ ವಾಸ್ತವ ನಿಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋರಿ ಅವರಿಗೆ ಕಟ್ಟಿದ್ದಾರೆ ಸಂಸ್ಥೆ, 7 ವರ್ಷಗಳ ನೆಲೆಯಲ್ಲೇ ಕಟ್ಟಿದ್ದಾರೆ. ಇವತ್ತು ಸಂಸ್ಥೆ ತಮ್ಮ ಕೈ ಇಟ್ಕೊಂಡಿದ್ದಾರೆ. ಅಲ್ಲಿ ಒಂದು ಪ್ರತಿಯೊಂದು ಅಲ್ಲಿ ಮೂಮೆಂಟ್ ಆದರೂ ಅವ್ರಿಗೆ ಗೊತ್ತಾಗುವಂಥ ಪರಿಸ್ಥಿತಿ ಅದ. ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಇನ್ನೊಬ್ಬರು ತಮ್ಮ ವಿರೋಧದಲ್ಲಿ ಹುಟ್ಟಬಾರಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಇಷ್ಟೆಲ್ಲ ಯಾಕೆ ಮಾತಾಡಬೇಕಾಗಿತ್ತು ಅಂದರೆ, ಕೋರಿ ಅವರು ಮಾತಾಡಿದಾಗ ಅವ್ರಿಗೆ ಅನುಕೂಲ ಆಗುವಂಗೆ ನಮ್ಮ ಅರವಿಂದ್ ಮೆಳಿಗೇರಿಯವರು ಅಧ್ಯಕ್ಷ ಎಕ್ಸ್ಕ್ಯೂ ಸಂಸ್ಥೆಯವರು ಅವರು ಏನಪ್ಪ ಅಂದ್ರೆ ಯುವ ಸಮೂಹ ಶಿಕ್ಷಣದ ಜೊತೆಗೆ ವೃತ್ತಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು. ವೃತ್ತಿ ಕೌಶಲ್ಯ ಬೆಳೆಸ್ಕೋಬೇಕಾದ್ರೆ ಫ್ರೀ ಎಜುಕೇಷನ್ ಬೇಕಲ್ರಿ ಗುರುವೇ. ದುಡ್ಡು ಕೊಟ್ಟು ಎಷ್ಟು ಮಂದಿ ಕರೆಯೋಕ್ಕೆ ಸಾಧ್ಯದ? ಸಾಲ ಎಷ್ಟು ಮಕ್ಕಳಿಗೆ ಸಿಗ್ತದೆ ಸಾಲ? ಅದನ್ನು ವಿಚಾರ ಮಾಡ್ಬೇಕಾಗಿತ್ತು. ಸಾಲ ಕೊಡ್ಬೇಕಾದ್ರೆ ಸಹಿತ ಶೂಟಿಗೆ ಕೇಳ್ತಾರೆ ಬ್ಯಾಂಕ್ದವ್ರು. ಅಡ್ಡಾಡ್ಸಿ ಕೊಲ್ತಾರೆ ರೀ. ಇವತ್ತು ನೀವು ಪ್ರತಿಯೊಬ್ಬರು ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಮಕ್ಕಳು ಕಲಿತಾ ಇದ್ದೀರಲ್ಲ, ನಿಮ್ಮಲ್ಲಿ ದುಡ್ಡು ಕೊಟ್ಟು ಆ ಮಕ್ಕಳ ಅವ್ರ ತಂದೆ ಹೋಗಿ ಮಾತಾಡಿ ನೋಡ್ರಿ ಯಾವ ಪರಿಸ್ಥಿತಿ ಅದಂತೀರ. ಕೌಶಲ್ಯ ಬೆಳೆಸಬೇಕು. ಕೌಶಲ್ಯ ಕೊಡೋರು ಯಾರು? ಪ್ರೈವೇಟ್ದವ್ರು. ಗೌರ್ಮೆಂಟ್ದಲ್ಲಿಂತ ಅವಕಾಶಗಳು ಇಲ್ಲ. ಇಂಥ ಪ್ರಸಂಗ ಇವತ್ತದ. ಹೀಗಾಗಿ ಸಮಯಕ್ಕೆ ಸೀಮಿತವಾಗದೆ ಹೆಚ್ಚು ಪರಿಶ್ರಮ ವಹಿಸಿ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಈ ಮಾತನ್ನು ಹೇಳಿದರು, ದುಡಿರಿ ಮಾಡ್ರಿ ಅಂತ. ಭಾಳ ಸಂತೋಷನ. ಆದ್ರೆ ಎಷ್ಟು ಜನ ಇಲ್ಲಿ ದುಡಿದ್ರು ರೀ? ರೈತರು ಇಲ್ಲಿ 18-20 ತಾಸು ದುಡಿದ್ರು ನಿಮ್ಗೆ ಯಾರು ಹೇಳಿದರು? ಯಾಕೆ ರೈತನ ತೊಗೊಳ್ರಿ. ಭಾಳ ಜನ ಅಂತಾರೆ ಜಪಾನ್ದಲ್ಲಿ ಭಾರಿ ಮುಂದುವರೆದಾರೆ ರೈತರು. ಇಲ್ಲಿ ಅವಕಾಶ ಇಲ್ಲ, ರೈತ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ಅಂದರೆ ಪಾಪ ಅವ್ರು ಏನು ಖುಷಿಯಿಂದ ಮಾಡ್ಬೇಕು ಆ ಉದ್ಯೋಗನ? ದುಡ್ಡು ಇಲ್ಲ, ಸಾಲ ಮಾಡಬೇಕು. ಸಾಲ ಮಾಡಿದ್ದು ಬಡ್ಡಿ ತೀರಿಸೋ ಮನುಷ್ಯ ಸಣ್ಣಾಗಿ ಹೋಗ್ತಾನೆ. ಅದರಲ್ಲಿ 90% ಜನರ ಬದುಕಂತೆ ನರಕಾಗಿದೆ ಈ ದೇಶದೊಳಗೆ. ಇವತ್ತು ನಾವು ಎತ್ತರ ಸ್ಥಾನದಲ್ಲಿ ತೊಗೊಂಡು ಮಾತಾಡೋದು ಭಾಳ ಸುಲಭದ. ವಾಸ್ತವವಾಗಿ ಇವತ್ತು ಕೋರೆ ಅಂಥವರು, ನಮ್ಮ ಇವತ್ತು ಅರವಿಂದ್ ಮೆಳಿಗೇರಿ ಅಂಥವರು ಎಷ್ಟು ಸಾಧ್ಯದನೋ ಅಷ್ಟೇ ಬಡ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಲಿಕ್ಕೆ ಸಾಧ್ಯನಾ? ಅದು ಪ್ರೊಫೆಷ್ನಲ್ ಎಜುಕೇಷನನ್ನು ಒಮ್ಮೆ ಇದು ಮುಟ್ಕೊಂಡು ನೋಡಿ ಹೇಳಿ ಅವರು ಬಡ ಮಕ್ಕಳಿಗೆ ಇದ್ದವ್ರದ್ದು ಕೊಟ್ಟು ಕಲಿತಾರೆ. ಆ ಮತ್ತು ಬೇರೆ ಹಂಗಂದಾಗ ರಿಸರ್ವೇಷನ್ ಅಂತ ಹೇಳ್ರಿ. ಎಷ್ಟು ಮಕ್ಕಳು ರಿಸರ್ವೇಷನ್ದವರು ಇಲ್ಲೇ. ಇನ್ನೊಂದು ಮಾತನ್ನು ಇದೇ ಸಂದರ್ಭದಲ್ಲೇ KLE ಇಂದ ನಮ್ಮ ವಿಶೇಷವಾಗಿ ಪ್ರಭಾಕರ್ ಕೋರೆ ಅವರ ಈ MBBS ಅಥವಾ MD ಎಷ್ಟು ಜನ SC ST ಜನ ಪಾಸ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ. ಲಿಸ್ಟ್ ಹೊರಗಡೆ ಬಿಡಲಿ ಅದನ್ನು ಎಷ್ಟಾಗಿದ್ದಾರೆ ಅಂತೇಳಿ. ಯಾಕಂದ್ರೆ ಒಂದು ತಾಲೂಕು ಹುಡುಕಿದ್ರು ಸಹಿತ ಎಲ್ಲೂ MBBS ಆಧಾರ ಸಹಿತ ನಮಗೆ SC ST ಸಿಗೋದಿಲ್ಲ. 2 ತಾಲೂಕು 3 ತಾಲೂಕು ಒಬ್ಬರು ಸಿಗ್ತಾ ಇರ್ತಾರೆ, ಒಂದು ತಾಲೂಕು ಒಬ್ಬ. ಯಾಕಂದ್ರೆ ನಮ್ಮಲ್ಲಿ 27% ರಿಸರ್ವೇಷನ್ ಇದ್ದೂ ಸಹಿತ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇಂಥ ಪ್ರಸಂಗದಲ್ಲ ಉದ್ಯೋಗದಾತರಾಗ್ರಿ ಈ ದೇಶದೊಳಗಂತಂದ್ರೆ ಹೆಂಗೆ ಸಾಧ್ಯ? ನೀವು MBBS ಆದವರು ಯಾರು ಸಾಲ ಕೊಡಲಿಕ್ಕೆ ಹೋಗೋದಿಲ್ಲ. ಈಗ ಪಾಪ ಪ್ರಾವೇಟ್ ಎಲ್ಲಿ ಗುದ್ದಾಡ್ಬಿಟ್ರಪ್ಪ ಅಂತ. ಒಂದು ದವಾಖಾನೆ ಕಟ್ಟಬೇಕು ಎಷ್ಟು ಖರ್ಚು ಬರ್ತದೆ ರೀ? ಬರೀ ಕಟ್ಟಡಕ್ಕೆ ಆಗೆಲ್ಲ ಮೆಟೀರಿಯಲ್ಗಳು ಯಾವ್ಯಾವ ರೀತಿ ಅದು ಎಷ್ಟು ಕಾಸ್ಟ್ಲಿ ಅದಾವ, ಅವಾಗೆಲ್ಲ ಲಿಸ್ಟ್ ಕೊಡೋದು ಮಾಡೋದು, ಬ್ಯಾಂಕ್ ಸಾಲ ತೊಗೊಳ್ಳೋದು ಅಂದ್ರೆ ಅಷ್ಟು ವಿಪರೀತ ತಲೆನೀವು. ಹೀಗಾಗಿ ಪಾಪ ಭಾಳ ಕಲ್ತಂಥ ಮಕ್ಕಳು ಏನು ಮಾಡಿಬಿಡ್ತಾರೆ ಅಂದ್ರೆ ವಿದೇಶಕ್ಕೆ ಜಿಗಿದು ಹೋಗಿಬಿಡ್ತಾರೆ ಅವ್ರು ಬುದ್ಧಿವಂತರು. ಇಲ್ಲೇನು ಖಾಲಿ ಆಗಿ ನೋಡ್ತಾ ಇದ್ವಿ ನಾವು. ಇವತ್ತು ಖಾಲಿ ಆಗಲಿಕ್ಕೆ ಸುಳ್ಳು ಎಲ್ಲಿ ಬಂದ ಮಾತಾಡೋದು. ಅವಕಾಶ ಹೇಳೋದು ಭಾಳ ಸ್ವಲ್ಪ, ಅವಕಾಶ ಬರಬೇಕಲ್ರಿ. ಫ್ರೀ ಎಜುಕೇಷನ್ ಆದಾಗ ಈ ಮಾತುಗಳು ಮಾತಾಡಿದ್ರೆ ಯೋಗ್ಯ ಆಗ್ತದೆ. ಹೌದು ಮಾಡ್ರಿ ಅಂತ. ಎಜುಕೇಷನ್ ಮಿನಿಮಮ್ ಫ್ರೀ ಆಗ್ಬೇಕಲ್ಲ. ಇವತ್ತು ನಿಮ್ಮಲ್ಲಿ MBBS ಎಷ್ಟು ಜನ ಫ್ರೀಯಾಗಿ ಕಲಿತಾರೆ ಮಕ್ಕಳು? ಎಲ್ಲರೂ ಸಿಕ್ಕಾಪಟ್ಟೆ ಕೋಟಿ ಕೊಡ್ತಾರೆ. ಪ್ರೈವೇಟ್ದಂತೂ ಕೋಟಿ ಕೊಡ್ತಾರೆ ದುಡ್ಡು.
ಮತ್ತು ಪಾಪ ಜನಸಾಮಾನ್ಯರಿಗೆ ಸಾಧ್ಯ ಲಕ್ಷ ಕೊಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಹೀಗಾಗಿ ಲಕ್ಷ ಇರೋದಕ್ಕಾಗಿ ಪಾಪ ಎಷ್ಟೋ ಜನ ಮಕ್ಕಳು 90-95% ಮಾಡಿದ್ರು ಸಹಿತ ಬಡ ಮಕ್ಕಳು ಕಲಿಲಿಕ್ಕೆ ಆಗ್ತಾಯಿಲ್ಲ, ಪ್ರೊಫೆಷನಲ್ ಕೋರ್ಸ್ಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮಾತಾಡೋದು ಭಾಳ ಸುಲಭ, ಉದ್ಯೋಗದಾತರಾಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೀಗಾಗಿ ಅವರು ಎಜುಕೇಟೆಡ್ ಇದ್ದವರು ಈ ದೇಶದಾಗ ಉಳಿಲಾರದ ಬೇರೆ ದೇಶಕ್ಕೆ ಕೊಡ್ತಾ ಇದ್ದಾರೆ. ಒಂದು ಅಂದಾಜು ಪ್ರಕಾರ ಈ ಒಂದು 10 ವರ್ಷಗಳಲ್ಲಿ ಮೋದಿಯವ್ರು ಬಂದ ಮೇಲೆ ಅಂತಂತು ಒಂದು 80 ಲಕ್ಷ ವಿದ್ಯಾರ್ಥಿಗಳು ಎಜುಕೇಷನ್ ಮುಗಿಸ್ಕೊಂಡು ಇಂಡಿಯಾ ಬಿಟ್ಟು ವಿದೇಶಕ್ಕೆ ಹೋಗಿದ್ದ ಅವ್ರೆಲ್ಲಲ್ಲೂ ಎಬಿಲಿಟಿ ಅದ ಉದ್ಯೋಗದಾತರಾಗುವಂಥದ್ದು. ಆದರೆ ಅವಕಾಶಗಳು ಇಲ್ಲಿಲ್ಲ. ಯಾಕೆ ಎಲ್ಲ ರಾಜಕಾರಣ ಕಾಲು ಹಿಡ್ಕೋಬೇಕು, ಮತ್ತೆಲ್ಲೋ ಮಾಡಬೇಕು, ಬೆನ್ನು ಹತ್ತಬೇಕು. ಇದರ ನಿಮ್ಮ ಸಂಸ್ಥಾನದಲ್ಲಿ ಎಷ್ಟು ನೀವು ಫ್ರೀಯಾಗಿ ಯಾರು ಈಗ ನೋಡಿರಿ, BJP ಬಂದರೆ ಅದ್ರ ಜೊತೆ ನೀವು ಗುರುತಿಸ್ಕೊಂಡ್ರಿ, ನಾಳೆ ಕಾಂಗ್ರೆಸ್ ಬಂದು ಅದ್ರ ಜೊತೆ ಗುರುತಿಸ್ಕೊಳ್ತೀರಿ. ಅಂದರೆ ನಿಮ್ಮ ಕೆಲಸ ಆಗ್ಬೇಕಾದ್ರೆ ನೀವು ರಾಜಕಾರಣಿಗಳು ಬೆನ್ನು ಹತ್ತಬೇಕು ನೀವಾದರೂ ಸಹಿತ. ಇದು ಎಷ್ಟು ಜನಕ್ಕೆ ಪಾಪ ಸ್ವಾಭಿಮಾನಿ ಹುಡುಗರಿಗೆ ಅಷ್ಟೊಂದು ಸ್ವಾಭಿಮಾನಿ ಬೆಳೆದಿರ್ತದೆ ಭಾಳ ಕಲ್ತದ ಮಕ್ಕಳಲ್ಲೇ. ಯಾಕೆ ನಾವು ಕೈ ಮುಗಿ ಮಾಡ್ಬಿಟ್ಟು ಜೊತೆ ಗುರ್ತಾ ಹಿಡಿಯಲ್ಲ ಅಂತ ಇಲ್ಲಿ ಯಾರೂ ಗುರ್ತಾ ಹಿಡಿಯೋದಿಲ್ಲ. ಹೀಗಾದಾಗ ಪಾಪ ಅವರು ಎಲ್ಲಿ ಬಿಡಪ್ಪ ಇಲ್ಲಿ ಗುದ್ದಾಡಿ ಸಾಯ್ದೇನು ವಿದೇಶಕ್ಕೆ ಹೋಗ್ತಾನೆ ಅಂಥೇಳಿ ವಿದೇಶಿ ಗಾಡಿ ಹತ್ತಕತ್ತಾರ. ಇದಕ್ಕೇನಾದರೂ ಪರಿಹಾರ ಅದನ, ಉದ್ಯೋಗ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಶಕ್ತಿ ನಿಮಗದನ. ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್, ಪ್ರೊಫೆಷ್ನಲ್ ಎಜುಕೇಷನ್ ನಿಮ್ಗೆ ಕೊಡಿಸೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕಡುಬಡವರಿಗೆ ಯಾವುದೇ ಜಾತಿ ಬೇಡ ಅಟ್ಲೀಸ್ಟ್ ಲಿಂಗಾಯತರಲ್ಲಿ ಇದು ಸಾಧ್ಯ ಆದ ದಿವಸದಲ್ಲೇ ಉದ್ಯೋಗದಾತರು ಇಲ್ಲಿ ಹುಟ್ಕೊಳ್ಬಹುದೇನೋ. ಇಲ್ಲಾಂದ್ರೆ ಅಲ್ಲಿವರು ನೀವು ಹಿಂಗೆ ಹೇಳೋದು, ನಾವು ಹಂಗೆ ಕೇಳೋದು, ಇದೊಂದು ರೀತಿ ಏನಪ್ಪ ಪುರಾಣ ಕಥೆ ಕೇಳಿದಂಗೆ ಅಲ್ಲೇನ್ರಿ ಕೋರಿ ಅವರ ಸರಿ ಸರ್ ರೀ ತಪ್ಪನ್ರಿ ಲೈಕರ್ ಮಾಡಿರಿ ಡಿಸ್ಲೈಕರ್ ಮಾಡಿರಿ. ಇದು ವಸ್ತುಸ್ಥಿತಿಯನ್ನೇ ಮುಂದಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದನ್ನು H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.